ನನ್ನ ಕ್ಯಾರೆಕ್ಟರ್ ತುಂಬ ರಿಯಲ್ ಆಗಿದೆ. ಐ ಮೀನ್ ಇಟ್ಸ್ ನಾಟ್ ಪರ್ಫೆಕ್ಟ್. ತಪ್ಪು ಮಾಡ್ತಾನೆ, ಕಲಿತಾನೆ, ಬೀಳ್ತಾನೆ, ಮತ್ತೆ ಎದ್ದು ಬರ್ತಾನೆ. ಇದೇ ಲೈಫ್, ಇದೇ ರಿಯಾಲಿಟಿ ಅಲ್ವಾ. ಸೊ ಇದು ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ನನ್ನ ನಂಬಿಕೆ. ಮತ್ತೆ ನಾನು ಈ ಸಿನಿಮಾದಲ್ಲಿ 3 ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಕಾಣಿಸ್ಕೊಳ್ತಿದ್ದೀನಿ. 24 ವರ್ಷ, 21 ವರ್ಷ ಮತ್ತು 16 ವರ್ಷದ ಹುಡುಗನಾಗಿ. 21 ಮತ್ತು 24 ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಿತ್ತು, ಕಾಸ್ಟ್ಯೂಮು ಎಲ್ಲ ಮಾಡಿ. ಬಟ್ 16 ವರ್ಷಕ್ಕೆ ಸಣ್ಣ ಆಗಬೇಕಾಗಿತ್ತು. ಡೈರೆಕ್ಟರ್ನ ರಿಕ್ವೆಸ್ಟ್ ಮಾಡಿಕೊಂಡು 1 ತಿಂಗಳು ಟೈಮ್ ತೊಗೊಂಡಿದ್ದೆ. 1 ತಿಂಗಳಲ್ಲಿ ಎಷ್ಟು ಸಣ್ಣ ಆದರೆ ಅಷ್ಟು ನಾನು ಹಿಂದೆ ತಿರುಗಿ ನೋಡಿದಾಗ ರಿಗ್ರೆಟ್ಸ್ ನನಗೆ ಇರಬಾರ್ದು. ಸೊ 1 ತಿಂಗಳು ನನಗೆ ಟೈಮ್ ಕೊಡಿ, ಎಷ್ಟಾದರೆ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಅವ್ರು ಅರ್ಥ ಮಾಡಿಕೊಂಡು ನನಗೆ 32 ಡೇಸ್ ಟೈಮ್ ಕೊಟ್ಟಿದ್ರು. ಆ 32 ಡೇಸಲ್ಲಿ ನೀವು ನಂಬಲ್ಲ, 7 kg ಕಡಿಮೆ ಆಗಿದೆ. ತುಂಬಾ ಕಷ್ಟಪಟ್ಟಿದ್ದೀನಿ. 4 ಗಂಟೆಯಿಂದ 5 ಗಂಟೆ ಪ್ರತಿದಿನ ವರ್ಕೌಟ್ ಮಾಡ್ತಿದ್ದೆ ಆ ಕ್ಯಾರೆಕ್ಟರ್ಗೋಸ್ಕರ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಕ್ಯಾರೆಕ್ಟರ್ ನೀವು ಸಿನಿಮಾದಲ್ಲಿ ನೋಡಿದಾಗ ನಾನು ಹೇಳೋದಲ್ಲ, ನೀವೇ ಫೀಲ್ ಆಗ್ತೀರಾ. ನೀವು ಆ ಕ್ಯಾರೆಕ್ಟರ್ ಆ ಎಪಿಸೋಡ್ ಪ್ಲೇ ಆಗ್ತಿದ್ದಾಗ ನಿಮ್ಗೆ ಆ ಮಜಾ ಫೀಲ್ ಆಗುತ್ತೆ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಸಿನಿಮಾ ಬಗ್ಗೆ ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್. ಲವ್ ಸೀಸನ್ ಇಸ್ ನಾಟ್ ಜಸ್ಟ್ ಎ ಲವ್ ಸ್ಟೋರಿ. ಇದು ನಮ್ಮ ರಿಯಲ್ ಲೈಫಲ್ಲಿ ಬರೋ ಡಿಫ್ರೆಂಟ್ ಫೇಸಸ್ ಆಫ್ ಲವ್ ಬಗ್ಗೆ ಹೇಳುತ್ತೆ. ಹಾರ್ಟ್ ಬ್ರೇಕ್ ಆಗಿರ್ಬೋದು, ಮೆಮೊರೀಸ್ ಇರ್ಬೋದು, ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಇದೆಲ್ಲನೂ ನಮ್ಮ ನಿಜವಾದ ಲೈಫಲ್ಲಿ ನಡೆಯುತ್ತೆ. ಸೊ ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದೊಂದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಲವ್ ಸ್ಟೋರಿ ಜೊತೆ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಇದು ಮ್ಯೂಸಿಕಲ್ ಲವ್ ಸ್ಟೋರಿ ಕಮ್ ಫ್ಯಾಮಿಲಿ ಡ್ರಾಮಾ. ಮತ್ತು ಇದು ಎಲ್ಲ ಇಡೀ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಸಿನಿಮಾ, ಮತ್ತು ಎಲ್ಲ ಜನರೇಷನ್ಸು ಕೂಡ ಕುತ್ಕೊಂಡು ಫೀಲ್ ಆಗುವಂಥ ಸಿನಿಮಾ. ಇದರಲ್ಲಿ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಆ ಹುಡುಗಿ ಪ್ರಪೋಸ್ ಮಾಡೋದಕ್ಕೆ ಅಂತ ಇಷ್ಟುದ್ದ ಕವನ ಕವಿತೆ ಏನೇನೋ ಒಂದು ಪೇಜೆಲ್ಲ ಬರ್ಕೊಂಡು ಹೋಗಿದ್ದೆ. ಹೋಗಿ ಹೇಳೋಣ ಅನ್ನೋ ವರ್ಷ ಕಣ್ಮುಂದೆ ಬರ್ತಿದ್ದಕ್ಕೆ ಎಲ್ಲ ಬರ್ತದೆ. ಇವತ್ತು ಹಂಗೆ ಆಗ್ಬಿಟ್ಟಿದೆ. ಒಂದು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೆ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು, ಮೀಡಿಯಾದಲ್ಲಿ ಒಳ್ಳೆ ಕಂಟೆಂಟ್ ಕೊಡಬೇಕು, ನಮ್ಮ ಸಿನಿಮಾ ಬಗ್ಗೆ ಚೆನ್ನಾಗಿ ಅವ್ರು ಪಬ್ಲಿಸೈಸ್ ಮಾಡಲಿ ಅಂತೇಳಿ ಮಾತಾಡ್ಕೊಂಡು ಬಂದಿದ್ದೆ. ಇಲ್ಲೆಲ್ಲ ಮಾತಾಡೋದು ನೋಡಿ, ಇದೆಲ್ಲ ನೋಡಿ ಸೊ ನನಗೂ ನರ್ವಸ್ನೆಸ್ಸು. ಸೊ ಅದೇ ಪರಿಸ್ಥಿತಿ ಆಗಿದೆ. ಎಲ್ಲ ಮರೆತು ಬಿಟ್ಟಿದ್ದೀನಿ. ಎಲ್ಲ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ, ಎಲ್ಲರ ಬಗ್ಗೆ ನಾನೇನು ಮಾತಾಡಬೇಕಿಲ್ಲ. ಟ್ರೈಲರ್ ಲಾಂಚಲ್ಲಿ ಖಂಡಿತ ಕಾನ್ಫಿಡೆಂಟ್ ಆಗಿ ತುಂಬ ಬೇಗ ನಿಮಗೆ ಮುಗಿಸ್ಕೊಡ್ತೀವಿ ಪ್ರೆಸ್ ಮೀಟ್ನ. ಈಗ ನಿಮ್ಮ ಕ್ವಶನ್ಸ್ ಏನಿದ್ರೆ ಕೇಳಿ ಸರ್. ನಾನು ಸರ್, ನೀವು ಲವ್ ಸೀಸನ್ ಸಿನಿಮಾ ನೋಡಿ, ಇದರಲ್ಲಿ ಏನೇನು ಪಾತ್ರಗಳು ಬರುತ್ತೆ, ಆ ಪಾತ್ರಗಳಲ್ಲಿ ಏನೇನು ಒಳ್ಳೆತನ ಇದೆ, ಅದು ನಾನು ಹಂಗೆ ಯೋಚನೆ ಮಾಡೋದು, ನಾನು ಹಂಗೆ ಬದುಕಬೇಕು ಅಂತ ಹೇಳಿದ್ದು ಆಸೆ ಇಟ್ಕೊಂಡಿದ್ದೀನಿ. ಸಮಾಜನೂ ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೀವು ಈ ಸಿನಿಮಾನ ನೋಡಿದ್ರೆ ನೀವು ಪೃಥ್ವಿಗೆ ಅರ್ಥ ಆಗುತ್ತೆ ಸರ್. ಒಂದಷ್ಟು ಅನುಭವಗಳು ಗೊತ್ತಲ್ಲ ಸರ್. ಈಗ ಡೈರೆಕ್ಟ್ರು, ರೈಟರ್ ಅಂದಮೇಲೆ ಸೊ ನಮ್ಮ ಜೀವನದಲ್ಲಿ ನಡೆದಿರುವಂಥ ಒಂದಷ್ಟು ಇನ್ಸಿಡೆಂಟ್ಸ್ಗಳನ್ನ ಅಫ್ಕೋರ್ಸ್ ನಮ್ಗೆ ಫಸ್ಟ್ ಅದೇ ಬರೋದು. ಏನಕ್ಕೆ ಅದನ್ನ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ, ತುಂಬ ಚೆನ್ನಾಗಿ ಅನುಭವಿಸಿರ್ತೀವಿ, ಆ ಭಾವನೆಯಲ್ಲಿ ಬೆಂದಿರ್ತೀವಿ. ಸೊ ಅದನ್ನೇ ನಾವು ಚೆನ್ನಾಗಿ ತುಂಬ ಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ಒಂದಷ್ಟು ಎಲಿಮೆಂಟ್ಸ್ ಇದೆಯಲ್ಲ ಸರ್, ಪೂರ್ತಿ ಅಲ್ಲ, ಇನ್ನೊಂದಷ್ಟು ಸಿನಿಮಾಗೆ ಹೆಂಗೆ ಬೇಕೋ ಆ ಕ್ರಿಯೇಟಿವಿಟಿಗೆ, ಆ ಕ್ರಿಯೇಟಿವ್ ಒಂದಷ್ಟು ಟರ್ಮ್ಸ್ಗೆ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸರ್. ಕಂಪ್ಲೀಟ್ ಇಲ್ಲ, ಒಂದಷ್ಟು ಇನ್ನು ಮಿಕ್ಕಿದ್ದು ಕೇಳಿದ್ದು ಓದಿದ್ದು ಇದೆ. ಒಂದು ಮೈನ್ ಪಾಯಿಂಟ್ ಇದೆ, ಚಂದನ ಅವ್ರು ಆ್ಯಕ್ಟ್ ಮಾಡಿರೋ ಕ್ಯಾರೆಕ್ಟರ್ ಮೂಲಕ ಅದು ಹೊರಗಡೆ ಬರುತ್ತೆ. ಸೊ ಅದು ಅಷ್ಟೇ, ಹಿಂಗೆ ಯಾರೋ ಒಬ್ರು ಮೀಡಿಯಾ ಪರ್ಸನ್ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದನ್ನ ಕೇಳಿ ನಾನು ಇನ್ಸ್ಪೈರ್ ಆಗಿ ಬಂದಿದ್ದು. ಸೊ ಆ ಥರ ಓದಿದ್ದು, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು ಪ್ರತಿಯೊಂದು ಈ ಸಿನಿಮಾ ಇದೆ. ಎಲ್ಲರಿಗೂ ಅನ್ಸುತ್ತೆ ಸಿನಿಮಾ ಮಾಡಬೇಕು ಅಂತ, ನನಗೂ ಅನಿಸಿದೆ. ಇಲ್ಲಿರೋ ಎಷ್ಟೋ ಜನಕ್ಕೆ ಅನಿಸುತ್ತೆ ಆ ಥರ ಸಿನಿಮಾ ಮಾಡೋಣ, ಈ ಥರ ಸಿನಿಮಾ ಮಾಡೋಣ ಅಂತ. ಬಟ್ ಅದನ್ನು ಒಂದು ಕಲ್ಪನೆಗೆ ತಂದು ಅದನ್ನು ಮೆಟೀರಿಯಲೈಸ್ ಮಾಡಿ ಇವತ್ತು ಇಲ್ಲಿ ಒಂದು ಪ್ರೆಸ್ ಮೀಟ್ ನಡೀತಿದೆ, ನಮ್ಮ ಟೀಸರ್ ಲಾಂಚ್ ಆಗ್ತಿದೆ, ಸಿನಿಮಾ ಇನ್ನೇನು ಜೂನ್ ರಿಲೀಸ್ ಆಗುತ್ತೆ ಅಂದರೆ ದಟ್ ಈಸ್ ನಾಟ್ ಅ ಜೋಕ್, ದಟ್ ಈಸ್ ವೆರಿ ರಿಯಲ್ ಆ್ಯಂಡ್ ಇಟ್ ಈಸ್ ವೆರಿ ಮ್ಯಾಜಿಕಲ್. ಅದನ್ನು ಎಷ್ಟು ಶ್ರದ್ಧೆಯಿಂದ ಅವರು ಪರಿಪೂರ್ಣಗೊಳಿಸಿದ್ದಾರೆ. ಸೊ ಕೃತಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮಗೂ ಈ ಒಂದು ಜರ್ನಿಯಲ್ಲಿ ಭಾಗ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಥರ ಹೊಸ ಡೈರೆಕ್ಟರ್ಸ್ಗೆ ಖಂಡಿತವಾಗ್ಲೂ ಅವಕಾಶ ಸಿಗಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಆರ್ಟಿಸ್ಟ್ ಬಳಗದ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ದ ಥಿಯೇಟರ್ ಆರ್ಟಿಸ್ಟ್. ಯಾವಾಗಲೂ ಚಂದ ರಂಗಭೂಮಿ ಕಲಾವಿದರ ಜೊತೆ ವರ್ಕ್ ಮಾಡೋಕ್ಕೆ ದಿಯಾವಳಿ. ಹೌದು, ನನ್ನ ಫಸ್ಟ್ ಸಿನಿಮಾ ಇದು. ನನ್ನ ಪಾತ್ರ ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ಎಲ್ಲರ ಮನಸ್ಸಿಗೆ ಮುಟ್ಟುತ್ತೆ. ಲಿಟ್ಲ್ ಬಿಟ್ ಖಂಡಿತ ಎಮೋಷ್ನಲ್ ಫೀಲ್ ಆಗ್ತಿರೋ ನನ್ನ ಪಾತ್ರ ನೋಡುವಾಗ. ನನ್ನ ಪಾತ್ರ ಹೇಗಿದೆಯೋ ನಿಮ್ಮ ಜೀವನದಲ್ಲಿ ಯಾರಾದರೂ ಆಗಿದ್ದರೆ ದಯವಿಟ್ಟು ಅವ್ರನ್ನ ಉಳಿಸ್ಕೊಳ್ಳಿ.
ಈಗಿನ ಒಂದು ಜನ್ರೇಷನಲ್ಲಿ ಖಂಡಿತ ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರು ಯಾರೂ ಸಿಗಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚಂದ ಕ್ರಿಯೇಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ನಂದ ಹೇಳಲೇಬೇಕಾದನ್ನ ಇಲ್ಲ, ಅದು ಸಿನಿಮಾ ನೋಡಿದ್ರೆ ಚಂದ ಅಂತ ನನಗೆ ಅನ್ಸುತ್ತೆ ಹೇಳೋದಕ್ಕಿಂತ. ಸೊ ಹೇಳಬೇಕು ಅಂತ ಏನಿಲ್ಲ. ಸೊ ದಯವಿಟ್ಟು ಸಿನಿಮಾ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲ ನಂದು ಚಿಕ್ಕಬಳ್ಳಾಪುರ ನೇಟಿವ್. ಸೊ ದಯವಿಟ್ಟು ನಮ್ಮ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ಆಶಿಸ್ತೀನಿ. ನಾನು ಈ ಸಿನಿಮಾದಲ್ಲಿ ಹೀರೋ ಅವರ ಸ್ನೇಹಿತನಾಗಿ ನಟಿಸಿದ್ದೇನೆ. ಕೃತ್ವಿಕ್ ಅವರು ಈ ಸಿನಿಮಾ ಕಥೆನ ಹೇಳಿದಾಗ ಒಂದು 60-70 ವರ್ಷದ ಒಬ್ಬ ವ್ಯಕ್ತಿ, ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ ತನ್ನೆಲ್ಲ ಜೀವಮಾನದ ಅನುಭವವನ್ನ ಕುರಿತು ಒಂದು ಪುಸ್ತಕ ಬರೆದ್ರೆ ಕೊನೆಯಲ್ಲಿ ಹೇಗಿರುತ್ತೋ ಆಗಿದೆ. ಆದರೆ ಅಷ್ಟು ಇನ್ನೂ ಎಂಗೇಜ್ ಅಲ್ಲಿ ಈ ಥರದೊಂದು ದೊಡ್ಡ ಮಟ್ಟದ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ ಹೇಗೆ ಹೊಳಿತು ಅಂತ ಗೊತ್ತಿಲ್ಲ, ಅಷ್ಟು ಚಂದವಾಗಿದೆ. ಆದ್ರೆ ಈ ತರದ ಸಿನಿಮಾಗಳು ಆಗಿನ ಕಾಲದಲ್ಲಿ ಬರ್ತಾ ಇತ್ತು. ಪುಟ್ಟಣ್ಣ ಕಣಗಾಲ್ ಅವರ ಕಾಲಗಳಲ್ಲಿ ಒಂದು ಡೆಪ್ತ್ ಆಗಿರೋ ಲವ್, ಡೆಪ್ತ್ ಆಗಿರೋ ವಿಷಯಗಳನ್ನ ಹೇಳ್ತಾ ಇದ್ರು. ಆ ಥರದೊಂದು ತುಂಬಾ ಅನುಭವವುಳ್ಳ, ಕಾವ್ಯಾತ್ಮಕವಾಗಿ ಕಮರ್ಷಿಯಲ್ ಆಗಿರುವಂತಹ ಸಿನಿಮಾ. ಈ ಥರದೊಂದು ಸಬ್ಜೆಕ್ಟು, ಈ ಥರದೊಂದು ಸದಾಭಿರುಚಿ ಇರುವಂತ ಪ್ರೊಡ್ಯೂಸರ್ ಹೇಗೆ ಇಷ್ಟ ಆಯ್ತು ಗೊತ್ತಿಲ್ಲ. ಯಾಕಂದ್ರೆ ಈ ಕಾಲದ ಪ್ರೊಡ್ಯೂಸರ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ, ಕಮರ್ಷಿಯಲ್ ಆಗಿದ್ರೆ ನಮಗೆ ಕಮರ್ಷಿಯಲ್ ವರ್ಕೌಟ್ ಆಗ್ತದೆ ಅಂತ. ಬಟ್ ಈ ಥರದೊಂದು ಚಂದವಾದ ಸಿನಿಮಾನ ಮೆಚ್ಚಿ ಒಪ್ಪಿ ಎಲ್ಲಾ ರೀತಿ ಮನದನ ಬಿಸಿ ಮಾಡಿರುವಂತ ಪ್ರೊಡ್ಯೂಸರ್ಸ್ಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ತರ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ ಎಲ್ಲ ಪ್ಯಾನ್ ಇಂಡಿಯಾ. ಈ ತರದ ಕಾಲದಲ್ಲಿ ಈ ತರದೊಂದು ಚಂದ ಎಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಕೂತು ಒಂದು ಫ್ಯಾಮಿಲಿ ಖುಷಿಯಾಗಿ ಹೋಗಿ ಏನೋ ಒಂದು ಅನುಭವನ, ಹೊಸ ವಿಷಯನ ತಗೊಂಡ್ಬರೋದಿದೆಯಲ್ಲ, ಅದು ತುಂಬಾ ಕಮ್ಮಿ ಆಗ್ತಿದೆ. ಜಸ್ಟ್ ವಿಜುವಲ್ಸ್ ಅಲ್ಲ, ಕಣ್ಣಿಗೆ ಆನಂದ ಅಂತಲ್ಲ, ಮನಸ್ಸಿಗೆ ತೃಪ್ತಿ, ಒಂದು ಮನಸ್ಸಿಗೆ ನೆಮ್ಮದಿ ಬರಬೇಕಾದ್ರೆ ಒಂದು ಹೊಸ ವಿಷಯ ತಗೊಂಡ್ಬರ್ಬೇಕು. ಈ ತರ ಸಿನಿಮಾಗಳು ಬರಬೇಕು. ಮಿತ್ರರು, ಪತ್ರಕರ್ತರು, ಘಟಾನುಘಟಿಗಳೆಲ್ಲ ಕೂತಿದ್ದೀವಿ. ಹಾಗಾಗಿ ಈ ನಮ್ಮ ಲವ್ ಸೀಸನ್ಸ್ ಸಿನಿಮಾಗೆ ಇನ್ನೂ ನಿಮ್ಮ ಸಪೋರ್ಟ್ ಹೆಚ್ಚಾಗಿರ್ಬೇಕು. ಯಾಕಂದ್ರೆ ಹೊಸಬರ ತಂಡಕ್ಕೆ ಜಾಸ್ತಿ ನೀವು ಒತ್ತು ಕೊಟ್ಟು ಇಲ್ಲೊಂದು 100-105 ಜನ ಇದ್ದೀವಿ. ನೀವು ಹೊರಗೆ ಹೋದ್ಮೇಲೆ ಈ ಟೀಸರ್ ಅನ್ನ, ಈ ಸಾಂಗ್ಗಳನ್ನ, ಈ ಒಂದು ಎಲ್ಲ ಸಿನಿಮಾದ ಅಪ್ಡೇಟ್ಗಳನ್ನ ಕೋಟ್ಯಾಂತರ ಜನ ನೋಡೋ ಹಾಗೆ ಮಾಡೋರು ನೀವು. ತುಂಬಾ ಚೆನ್ನಾಗಿ ಆ ಟೀಸರ್ ನೋಡ್ಬೋದಿದೆ. ಮುಕುಂದ್ ಅವರು ಈಗ ಸಿಂಪಲ್ ಆಗಿ ಕೂತಿದಾರಲ್ಲ, ಸೆಟ್ಟಲ್ಲೂ ಎಲ್ಲ ಕೆಲಸನೂ ಅವರೇ ಮಾಡ್ಕೊಂಡು ಆಕ್ಟಿವ್ ಆಗಿ ಓಡಾಡ್ಕೊಂಡು ಹಂಗೆ ಇರೋರು. ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ತುಂಬಾ ತಂಡ ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು. ಮಂಡ್ಯ ರಮೇಶ್ ಸರ್ ನಟನಾ ಶಾಲೆಯಿಂದ ಬಂದಿರ್ತಕ್ಕಂಥವ್ರು, ಮುಕುಂದ್ ಅವರು, ಪೃಥ್ವಿಕ್ ಅವರು, ಒಂದಿಷ್ಟು ಹೀರೋಯಿನ್ಗಳು. ಹಾಗಾಗಿ ಇದು ಇಷ್ಟೆಲ್ಲ ದೊಡ್ಡ ದೊಡ್ಡ ರೈಟರ್ಗಳು ಇದರಲ್ಲಿ ಸೇರಿ ದೊಡ್ಡ ಸಾಂಗ್ಗಳನ್ನು ಬರೆದಿದ್ದಾರೆ. ಹಾಗಾಗಿ ಹೊಸಬ್ರು ಹಳುಬ್ರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಆಗಿದೆ. ತಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ಈ ಸಿನಿಮಾನ ಗೆಲ್ಲಿಸಿ, ಇದು ಖಂಡಿತ ಗೆಲ್ಲುತ್ತೆ. ಹಸುವಿರೋರು ಮಾಡಿರ್ತಕ್ಕಂಥ ಸಿನಿಮಾ ಇದು, ಹಸುವಿರೋರು ಮಾಡಿರ್ತಕ್ಕಂಥ ಸಿನಿಮಾ. ಆ ಸಿನಿಮಾಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕಡೆಯಿಂದ ಕೇಳ್ತೀನಿ. ಥ್ಯಾಂಕ್ ಯು, ನಮಸ್ತೆ. ಪೃಥ್ವಿ ಸರ್ ಮೊದಲನೇ ಸರಿ ಕಥೆ ಹೇಳಿದಾಗಿಂದ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಥೆ. ಅದಾದ್ಮೇಲೆ ಇದು ಯಾವ ತರ ಅಂದ್ರೆ ಬೇರೆ ಬೇರೆ ಕಾರ್ಯಗಳು ಅಂದ್ರೆ ನಮ್ಗೆ ಚಿತ್ರೀಕರಣ ವಿಭಾಗದಲ್ಲೂ ಕೂಡ ನಮ್ಗೆ ಬೇರೆ ಬೇರೆ ಬಣ್ಣಗಳು, ಬೇರೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ಸರಿ ನಿಮ್ಗೆ ಏನ್ ಬೇಕು ತಗೊಳ್ಳಿ ಮಾಡಿ ಅಂತ ಅವಕಾಶ ಕೊಟ್ಟಿದ್ರು ಪ್ರೊಡ್ಯೂಸರ್ಸ್ ಅವರು. ಅವ್ರಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ, ಆಗಿರ್ಲೇಬೇಕು ಸಹ. ಇದೆಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೌಶಲ್ಯ ಎದ್ದು ಕುಡಿತಾ ಇದ್ದದನ್ನ ನಾವು ನೋಡಿದ್ವಿ. ನಿರ್ದೇಶನ ವಿಭಾಗದಿಂದ ಹಿಡಿದು ಸಂಕಲನ, ಸಾಹಿತ್ಯ, ಸಂಗೀತ ಅಷ್ಟೇ ಅಲ್ಲದೆ ಅಲ್ಲಿ ಬರುವಂತ ಒಂದೊಂದು ಯೂನಿಟ್ ಕೂಡ, ಕ್ಯಾಮ್ರಾ ಯೂನಿಟ್ ಇರ್ಬೋದು, ಲೈಟ್ ಯೂನಿಟ್ ಇರ್ಬೋದು, ನಮ್ಮ ಪ್ರೊಡಕ್ಷನ್ ವಿಭಾಗದಲ್ಲಂತೂ ಎಲ್ಲೂ ಏನು ಕೊರತೆ ಆಗದೆ ಇರೋ ತರ, ಯಾರು ಒಂದು ದಿನ ಯಾವುದೇ ವಿಚಾರ ಕೂಡ ಬೈಕೊಳ್ಳೋದ್ ದೂರದ ಮಾತು ಗೊಣಕೊಂಡು ಕೂಡ ಹೋಗದೆ ಇರೋ ತರ ನೋಡ್ಕೊಂಡಿದ್ದಾರೆ ಪ್ರೊಡಕ್ಷನ್. ಅದು ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದನ್ನ ಒಂದು ಮಾದರಿಯಾಗಿ ತಗೊಂಡು ನಾವು ಎಲ್ಲಾ ಸಿನಿಮಾದಲ್ಲೂ ಅಳವಡಿಸ್ಕೋಬೇಕು. ಅಷ್ಟು ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಇಲ್ಲಿರೋರು ಎಲ್ಲರೂ ಒಂದು ದೊಡ್ಡ ಅಪ್ರಿಷಿಯೇಟ್ ಮಾಡ್ಲೇಬೇಕು. ದಯವಿಟ್ಟು ಚಪ್ಪಾಳೆ ಹೊಡೆದು ಇಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ದಕ್ಕೆ. ಇದಲ್ಲದೆ ಎಲ್ಲ ಹಿರಿಯರೆಲ್ಲ ನನಗಿಂತ ಮುಂಚೆ ಹೇಳಿದ್ದಾರೆ ಯಾರ್ಯಾರು ಹೇಗೆ ಮಾಡಿದ್ದಾರೆ, ಯಾವ್ಯಾವ ಕಡೆಯಿಂದ ಏನೇನು ಬೆಂಬಲ ಬಂದಿದೆ ಅಂತ. ನನಗೆ ಸೇರ್ಸೋದಿಕ್ಕೆ ಜಾಸ್ತಿ ಏನಿಲ್ಲ. ನನಗೆ ನಾನು ಮಾಡಿರೋ ಒಂದು ಚಿತ್ರ ನೋಡಿ ಕರೆದು ಅವಕಾಶ ಕೊಟ್ಟು ಮಾಡಪ್ಪ ಈ ಚಿತ್ರ ಪರವಾಗಿಲ್ಲ, ಏನೇನ್ ಬೇಕು ತಗೊಂಡು ಮಾಡಿ, ನಿರ್ದೇಶಕರದ್ದು ಒಂದು ದೃಷ್ಟಿ ಏನಿದೆ ಅದನ್ನ ಅಚೀವ್ ಮಾಡಿ ಅಂತ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಎಲ್ಲರೂ ನೋಡಿ, ನಿಮ್ಗೆ ಟೀಸರ್ ಇಷ್ಟ ಆಗುತ್ತೆ ಖಂಡಿತ.
ಇಷ್ಟ ಆದ ತಕ್ಷಣ